ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇಲ್ಲಿ ಪಿಜ್ಜಾ ಮಾಡೋಣ. ಮಕ್ಕಳಿಗೆ ರಜೆ ಇರೋದ್ರಿಂದ ಮನೇಲಿ ಏನಾದರೂ ಕೇಳ್ತಾ ಇರ್ತಾರೆ. ಹೊರಗಡೆ ತುಂಬ ಕಾಸ್ಟ್ಲಿ ಇಟ್ಟು ತರಿಸೋದಕ್ಕಿಂತ ಮನೇಲೇ ಹೆಲ್ದಿಯಾಗಿ ನಾವೇ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ಇದು ನೋಡಿ, ಪ್ಯಾನ್ ಇಟ್ಕೊಂಡು ಆಯಿಲ್ ಹಚ್ಕೊತಾ ಇದ್ದೀನಿ. ಚಿಕನ್ ಪಿಜ್ಜಾ ಆಗಿರೋದ್ರಿಂದ ಇದರಲ್ಲಿ ಪ್ಯಾನಲ್ಲಿ ಬೋನ್ಲೆಸ್ ಚಿಕನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಪೀಸಸ್ ಎಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಬಿಸಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಡೈರೆಕ್ಟು ಪಿಜ್ಜಾ ಪೇಸ್ಟ್ ಮೇಲೆ ಇಟ್ಟರೆ ಇದು ಅಷ್ಟಾಗಿ ಚೆನ್ನಾಗಿ ಕುಕ್ ಆಗೋಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಪ್ಯಾನಲ್ಲಿ ಡ್ರೈ ಮಾಡ್ಕೊತಾ ಇದ್ದೀನಿ. ಪಾತ್ರೆಯಲ್ಲಿ ಮಾಡಿದ್ರೆ ನೀರು ಬಿಟ್ಬಿಡುತ್ತೆ ಚಿಕನ್ನು. ತವಾದಲ್ಲಾದರೆ ಚೆನ್ನಾಗಿ ಡ್ರೈ ಆಗುತ್ತೆ, ನೀರಿನ ಅಂಶ ಇರಲ್ಲ. ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೈಸ್ ಮಾಡ್ಕೊಳ್ಳೋಣ. ಇದನ್ನು ಚಿಕನ್ನ ಹಾಫ್ ಕುಕ್ ಆಗುತ್ತೆ. ಇದು ಬೇಯಿಸ್ಕೊಂಡ್ರೆ ಈ ಥರ ತುಂಬಾ ಟೇಸ್ಟಿಯಾದ ಚಿಕನ್ ಪಿಜ್ಜಾ ಮನೆಯಲ್ಲೇ ಸುಲಭವಾಗಿ ಮಕ್ಕಳಿಗೆ ಮನೇಲಿರೋ ತರಕಾರಿನೇ ಬಳಸ್ಕೊಂಡು ಮಾಡಿಕೊಡ್ಬೋದು. ಇದು ಹೊರಗಡೆಯಿಂದ ಪಿಜ್ಜಾ ಬೇಸ್ ಒಂದು ತರಬೇಕಷ್ಟೇ, ಇನ್ನೆಲ್ಲ ಮನೆಯಲ್ಲೇ ಇರುತ್ತೆ. 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ಪಿಜ್ಜಾ. ನೋಡಿ, ಇದು ಪಿಜ್ಜಾ ಬೇಸು ಮತ್ತು ಚೀಸ್ ಇಷ್ಟಿದ್ರೆ ಸಾಕು, ಮನೇಲಿ ಆರಾಮಾಗಿ ರೆಡಿ ಆಗುತ್ತೆ. ಇದು ಮನೇಲಿರೋ ತರಕಾರಿನೇ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಅಷ್ಟು ಬಳಸ್ತಾ ಇದ್ದೀನಿ ನಾನು. ಕ್ಯಾಪ್ಸಿಕಮ್ಮು ಹಾಕ್ಬೋದು, ನಾನಿಲ್ಲಿ ಹಾಕ್ತಾಯಿಲ್ಲ. ಇದು ನೋಡಿ, ಪಿಜ್ಜಾ ಬೇಸು ಹೊರಗಡೆ ಸಿಗುತ್ತೆ 45-50 ರುಪೀಸ್ಗೆಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ತೊಗೊಂಬಂದರೆ ಆಯಿತು. ನೋಡಿ, ಪಿಜ್ಜಾ ಸಾಸ್ ಇದು. ಪಿಜ್ಜಾ ಸಾಸು ಎಲ್ಲ ಕಡೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಪಿಜ್ಜಾ ಸಾಸ್ ಇಲ್ಲ ಅಂದರೆ ಟೊಮೊಟೊ ಸಾಸ್ ಯೂಸ್ ಮಾಡ್ಕೋಬೋದು. ಪಿಜ್ಜಾ ಸಾಸ್ ಹಾಕಿದ್ರೆ ಪಿಜ್ಜಾ ಟೇಸ್ಟೇ, ಫ್ಲೇವರು ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಇದು ನೋಡಿ, ಚಿಕನ್ ಪೀಸಸ್ಸು ಹಾಫ್ ಬಾಯ್ಲ್ ಆಗಿರೋ ಚಿಕನ್ ಪೀಸಸ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಅದ್ರ ಮೇಲೆ. ಮತ್ತು ಆನಿಯನ್ ಪೀಸಸ್ಸು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಟೊಮೊಟೊನ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೆ ಇಟ್ಕೊಂಡು, ಈ ಚೀಸ್ನ ತುರ್ಕೊಂಡಿದ್ದೆ, ಚೆನ್ನಾಗಿ ತುರ್ಕೊಂಡು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಚೀಸ್ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಿಜ್ಜಾ ಟೇಸ್ಟು. ನೋಡಿ, ಎಲ್ಲ ಕಡೆ ನೀಟಾಗೆ ಸ್ಪ್ರೆಡ್ ಮಾಡ್ಕೋಬೇಕು ಪಿಜ್ಜಾ ಚೀಸ್ನ. ಇನ್ನು ಸ್ವಲ್ಪ ತುರ್ಕೋತಾ ಇದ್ದೀನಿ, ಇನ್ನು ಸ್ವಲ್ಪ ತುರ್ಕೋತಾ ಇದ್ದೀನಿ ಮೇಲಿಂದ. ನೋಡಿ, ರೆಡಿ ಆಯಿತು. ಇದ್ರ ಮೇಲೆ ಚಿಲ್ಲೀಸ್ ಇಡ್ತಾಯಿದ್ದೀನಿ, ಗ್ರೀನ್ ಚಿಲ್ಲೀಸು. ಬೇಡ ಅಂದರೆ ಮಕ್ಕಳಿಗಾದರೆ ಸ್ಕಿಪ್ ಮಾಡ್ಬೋದು ಚಿಲ್ಲೀಸ್ನು. ದೊಡ್ಡವ್ರ ತಿನ್ನೋದಾದರೆ ಚಿಲ್ಲೀಸ್ ಇಟ್ಕೊಬೋದು. ಒಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಇದು ಪಿಜ್ಜಾ. ಇದು ನೋಡಿ, ಓವನ್ನು ಫ್ರೀ ಹೀಟ್ ಮಾಡ್ಕೊಂಡಿದ್ದೆ. ಇದರಲ್ಲಿ 180 ಡಿಗ್ರೀಲಿ 5ರಿಂದ 6 ನಿಮಿಷ ಬೇಯಿಸಿದ್ರೆ ಸಾಕು, ಬೇಗ ಕುಕ್ ಆಗುತ್ತೆ. ಬೆಂದಿಲ್ಲ ಅಂದರೆ ಹಾಗಾಗಿ ಒಂದು 7 ಸೆಕೆಂಡ್ 8 ಸೆಕೆಂಡ್ ಇಟ್ಟರೆ ಸಾಕು. ನೋಡಿ, ರೆಡಿ ಆಯಿತು ಪಿಜ್ಜಾ. ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡೋ ಅಂಥ ಪಿಜ್ಜಾ. ಮಕ್ಕಳು ರಜದಲ್ಲಿ ಏನಾದರೂ ಕೇಳ್ತಾನೆ ಇರ್ತಾರೆ, ಅವ್ರಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬಾ ಟೇಸ್ಟಿಯಾದ ಪಿಜ್ಜಾ ಮನೇಲಿ ರೆಡಿ ಆಯಿತು. ನೀವು ಈ ಥರ ಟ್ರೈ ಮಾಡಿ ನೋಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.